ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಕುರಿತು ಇವತ್ತು ಒಂದು ಹೊಸ ಬಿಗ್ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದೀರಾ ಅಂತ ಅಂದ್ರೆ ಇಲ್ಲಿ ಬಂದು ನಿಮಗೆ ಎರಡು ಹೊಸ ಅಪ್ಡೇಟ್ಸ್ ಆದರೆ ಕೊಟ್ಟಿರುವಂಥದ್ದು. ಒಂದು PGCET 2025 ಆಯ್ಕೆ ನಮೂದು ಮಾಹಿತಿ ಬುಲೆಟಿನ್ ಅಂತ ಹೇಳಿ, ಅಂದ್ರೆ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಕುರಿತು ಫಸ್ಟ್ ರೌಂಡ್ ರೂಲ್ಸ್ ಬಗ್ಗೆ ಎಲ್ಲ ತರಹದ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತ ಅಂದ್ರೆ PGCET 2025 ಶುಲ್ಕ ರಚನೆ ಅಂತ ಕೊಟ್ಟಿರುವಂಥದ್ದು. ಓಕೆನಾ? ಸೊ ಮೊದಲಿಗೆ ನೋಡಿ, ನಾನು ಇದ್ರ ಬಗ್ಗೆ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. PGCET 2025 ಆಯ್ಕೆ ನಮೂದು ಮಾಹಿತಿ ಬುಲೆಟಿನ್ ಅಂತ ಏನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀಟಾಗಿ ಎಲ್ಲಾನು ಸಹ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಖಂಡಿತವಾಗ್ಲೂ ಲೆಂತಿ ಆಗುತ್ತೆ, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ತರದ PGCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅಂಡ್ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋದಾದ್ರೆ, ಈಗ ನೆಕ್ಸ್ಟ್ ನಿಮ್ಗೆ 24ನೇ ತಾರೀಕು ಬಂದು ಆಪ್ಷನ್ ಎಂಟ್ರಿದು ಒಂದು ಲಿಂಕ್ ಆದ್ರೆ ಕೊಡ್ತಾರೆ. ಇದೇ ಒಂದು KA ವೆಬ್ಸೈಟ್ ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾದ್ಮೇಲೆ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ದಾದ್ಮೇಲೆ ಅಲ್ಲಿ ನಿಮ್ಗೆ ಲಾಗಿನ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಲ್ಲಿ ಏನೇನಿರುತ್ತೆ, ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ಕೇಳುತ್ತೆ, ಆಪ್ಷನ್ ಎಂಟ್ರಿ CET ನಂಬರು ಅಂಡ್ ಹಾಗೇನು ಸಹ ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಏನಿರುತ್ತೆ ಆ ಒಂದು ಡೀಟೇಲ್ಸ್ ಅನ್ನ ಕೇಳುತ್ತೆ. ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಫೇಸ್ ವೆರಿಫಿಕೇಶನ್ ಇರುತ್ತೆ. ಫೇಸ್ ವೆರಿಫಿಕೇಶನ್ ಆಗಿದ್ದಾದ್ಮೇಲೆ OTP ರಿಸೀವ್ ಆಗುತ್ತೆ. OTP ರಿಸೀವ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ ಆದ್ರೆ ಶೋ ಆಗುವಂಥದ್ದು. ಇಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ನೋಡಬಹುದು ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಸ್ಟಾರ್ಟ್ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಇದೆ ಅಂಡ್ ಹಾಗೇನು ಲಾಗಿನ್ ವಿತ್ CET ನಂಬರ್ ಅಂತ ಇದೆ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಅಂದ್ರೆ ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ ಅಲ್ಲಿ ಬಂದ್ಬಿಟ್ಟು ಒಂದು QR ಕೋಡ್ ಆದ್ರೆ ಮೆನ್ಷನ್ ಆಗಿರುವಂತದ್ದು. ಆ ಒಂದು QR ಕೋಡ್ ಅನ್ನ ನಿಮ್ಮ ಒಂದು ಮೊಬೈಲ್ ಇಂದ ಸ್ಕ್ಯಾನ್ ಮಾಡಿದಿರಾ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಫೇಸ್ ವೆರಿಫಿಕೇಶನ್ ಇರುತ್ತೆ ಅಂಡ್ ಹಾಗೇನು ಸಹ OTP ಎಂಟರ್ ಮಾಡ್ತೀರಾ. ಇಲ್ಲ ಅಂತ ಅಂದ್ರೆ ನೀವು ಲಾಗಿನ್ ವಿತ್ CET ನಂಬರ್ ಅಂತ ಕೊಟ್ರೆ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ ಅಂಡ್ ಆಪ್ಷನ್ ಎಂಟ್ರಿ CET ನಂಬರ್ ಅನ್ನ ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಟ್ರೆ OTP ರಿಸೀವ್ ಆಗುತ್ತೆ. OTP ರಿಸೀವ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ನಿಮ್ದು ಫೋಟೋ ಫೇಸ್ ವೆರಿಫಿಕೇಶನ್ ಪ್ರತಿ ಸರಿನೂ ಯಾವಾಗ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗ್ತೀರಾ ಪ್ರತಿ ಸರಿನೂ OTP ನ ಎಂಟರ್ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ ನಿಮ್ಮ ಒಂದು ಫೇಸ್ ವೆರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಅಲ್ಲಿ ನೀವು ಕಾಲೇಜಸ್ ನ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡ್ಕೋಬೇಕು ಅಂತ ಅಂದ್ರೆ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಸಹ ಮಸ್ಟ್ ಅಂಡ್ ಶುಡ್ ನೀವು 750 rupees ಅನ್ನ ಪೇ ಮಾಡಲೇಬೇಕು. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ನಿಮ್ಗೆ ಖಂಡಿತವಾಗ್ಲೂ ಫೀಸ್ ಅನ್ನ ಪೇ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ 750 rupees ಅನ್ನ ಇದು ಆಪ್ಷನ್ ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶ ಇರೋದಿಲ್ಲ. ಜಸ್ಟ್ ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗ್ತೀರಾ, ಅಲ್ಲಿ ತೋರಿಸುವಂತ ಕಾಲೇಜಸ್ ಅಲ್ಲಿ ತೋರಿಸುವಂತ ಕೋರ್ಸಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಅಲ್ಲಿ 750 rupees ಅನ್ನ ಫೀಸ್ ಪೇ ಮಾಡಲೇಬೇಕು. ಆ ಒಂದು ಫೀಸ್ ಅನ್ನ ಪೇ ಮಾಡೋದಕ್ಕೆ ಈಸಿ ನೀವು ಫೋನ್ ಪೇ ಇಂದಾನೆ ಪೇ ಮಾಡಬಹುದು. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಯಾವುದೇ ತರ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಅಲರ್ಟ್ ಮೆಸೇಜ್ ಆದ್ರೆ ಬರುತ್ತೆ. ಅಲರ್ಟ್ ಮೆಸೇಜ್ ಬಂದಾಗ ಅಲ್ಲಿ ನಿಮ್ಗೆ 750 rupees ಪೇ ಮಾಡ್ಬೇಕಂತ ತೋರಿಸುತ್ತೆ. ನೀವು ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ನಿಮ್ಗೆ ಪೇ ಆನ್ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆನ್ಲೈನ್ ಅಲ್ಲಿ 750 rupees ಅನ್ನ ಪೇ ಮಾಡ್ತೀರಾ. ಜೊತೆಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಆ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಫೀಸ್ ಅನ್ನ ಪೇ ಮಾಡ್ತೀರಾ ಅವಾಗ ಇಮಿಡಿಯೇಟ್ ಆಗಿ ನೀವು ಆಪ್ಷನ್ ಎಂಟ್ರಿ ಅನ್ನಾದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ? ಅಂಡ್ ಇನ್ನೊಂದೇನು ಅಂತ ಅಂದ್ರೆ ವಿದ್ಯಾರ್ಥಿಯು ತನ್ನ ಆದ್ಯತೆಯ ಇಚ್ಛೆಗಳನ್ನು ಯಾವಾಗ ನಮೂದಿಸಬಹುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಯಾವಾಗ ನೀವು ಮಾಡಬಹುದು ಅಂತ ಹೇಳ್ಬಿಟ್ಟು ಯಾವಾಗ ಈಗ KE ಅವರು 24ನೇ ತಾರೀಕು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಡ್ತಾರೆ. ನೀವು ಲಾಗಿನ್ ಆಗಿ ಫೀಸ್ ಅನ್ನ ಪೇಮೆಂಟ್ ಮಾಡಿದಾದ್ಮೇಲೆ ಅವ್ರು ಕೊಟ್ಟಿರುವಂತಹ 3 days ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಯಾವ ಕಾಲೇಜಸ್ ಬೇಕು, ನೀವು ಯಾವ್ಯಾವ ಕೋರ್ಸಸ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ನೀವು ಆದ್ರೆ ಆಡ್ ಮಾಡ್ಕೋಬಹುದು ಆಗಿರೋದ. ಅಂಡ್ ನೆಕ್ಸ್ಟ್ ನೋಡಿ, ಇಚ್ಛೆಗಳನ್ನು ಆಪ್ಷನ್ಸ್ ನಮೂದಿಸುವ ಮೊದಲು ಮನೆಯಲ್ಲಿ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ ಅಂತ ಕೊಟ್ಟಿದ್ದಾರೆ. ಏನಿಲ್ಲ ನೋಡಿ, ಈಗ ನೀವು ಆಪ್ಷನ್ ಎಂಟ್ರಿಗೆ ಏನ್ ಕಾಲೇಜಸ್ ಅನ್ನ ಆಡ್ ಮಾಡ್ತಿರಲ್ವಾ, ಕಾಲೇಜಸ್ ಅನ್ನ ಆಡ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡಿ, ನಾನು ಈ ರೀತಿ ಕಾಲೇಜಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಇದು ನನ್ನ ಲೊಕೇಶನ್ ಗೆ ಹತ್ರ ಆಗುತ್ತಾ ಇಲ್ವಾ, ಅಥವಾ ನಾನು ಬೆಂಗಳೂರಿಗೆ ಹೋಗಿ ನಾನು ಸ್ಟಡಿ ಮಾಡ್ತೀನಿ, ಈ ರೀತಿ ಎಲ್ಲ ಒಂದು ಡಿಸ್ಕಷನ್ ಅನ್ನ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ಕಾಲೇಜಸ್ ಬಗ್ಗೆನೂ ನಿಮ್ಮ ಒಂದು ಪೇರೆಂಟ್ಸ್ಗೂ ತಿಳಿಸಿ. ಯಾಕಂತ ಅಂದ್ರೆ ನಿಮ್ಗೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೋ, ಯಾವಾಗ ನೀವು ಅಕಸ್ಮಾತ್ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತಾ, ನಿಮ್ಗೆ ಇಷ್ಟ ಇರುತ್ತೆ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡ್ತೀರಾ, ಅದಾಗಿದ್ದಾದ್ಮೇಲೆ ಮತ್ತೆ ನೀವು ನನಗೆ ಇಷ್ಟ ಇಲ್ಲ ನಾನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತೀರಾ. ಈ ರೀತಿ ಎಲ್ಲಾ ತರಹದ ಪ್ರಾಬ್ಲಮ್ಸ್ ಅನ್ನ ನೀವು ಫೇಸ್ ಮಾಡದೆ ಇರ್ಲಿ ಅಂತ ಹೇಳ್ಬಿಟ್ಟು KE ಅವರು ಇಲ್ಲಿ ಹೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ಕೊಂಡು ನಿಮ್ಗೆ ಯಾವ್ಯಾವ ಕಾಲೇಜಸ್ ಇಷ್ಟ ಇದೆಯೋ ಆ ಒಂದು ಕಾಲೇಜಸ್ ಅನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಏನು ಅಂತಂದ್ರೆ ಫಸ್ಟ್ ರೌಂಡ್ ಆದಾಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಒಂದು ಪ್ರೋಸೆಸ್ ನಡೆಯುತ್ತೆ. ಆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಗೆ ಏನ್ ಮಾಡ್ತೀರಾ, ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡಿ. ಓಕೆನಾ? ಅದನ್ನ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ.
ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಕಟ್ ಆಫ್ ರ್ಯಾಂಕ್ ಕೊನೆಯ ಕನಿಷ್ಠ ರ್ಯಾಂಕ್ ಅಂತ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಕಟ್ ಆಫ್ ರ್ಯಾಂಕಿಂಗ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೀವು ನೋಡ್ಕೊಳ್ಳಿ, ಅನಾಲಿಸಿಸ್ ಮಾಡ್ಕೊಳ್ಳಿ, ಒಂದು ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕೆ ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ 2024ನೇ ವರ್ಷದ ಅಂದ್ರೆ ಲಾಸ್ಟ್ ಇಯರ್ಸ್ದು ಕಾಲೇಜ್ ಕಟ್ ಆಫ್ಸ್ ಆದ್ರೆ ಸಿಗುತ್ತೆ. ಈಗ ಒಂದು ಕಾಲೇಜಲ್ಲಿ ಕೊನೆಯ ರ್ಯಾಂಕ್ ಎಷ್ಟು ರ್ಯಾಂಕ್ ವರೆಗೂ ಸೀಟನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕಟ್ ಆಫ್ ಅನ್ನ ಕೊಟ್ಟಿರ್ತೀವಿ. ನಿಮ್ಗೆ ಅದೇ ಸೇಮ್ ಇದೇ ವರ್ಷ ಇರುತ್ತೆ ಅಂತ ಇಲ್ಲ, ನೀವು ಬೇಕಿದ್ರೆ ಅದನ್ನ ನೀವು ನಿಮ್ಮ ಪ್ರಿಫರೆನ್ಸಿಗೆ ತಗೊಳ್ಳಿ. ಬಟ್ ಏನು ಅಂತ ಅಂದ್ರೆ ಆ ಕಟ್ ಆಫ್ ರ್ಯಾಂಕಿಂಗ್ ಅಷ್ಟೇ ಅದೇ ಒಂದು ಕಾಲೇಜಲ್ಲಿ ಈ ವರ್ಷನೂ ಇರುತ್ತೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳಿದಾರೆ. ಖಂಡಿತವಾಗ್ಲೂ ಕಟ್ ಆಫ್ ವೇರಿಯೇಷನ್ಸ್ ಆದ್ರೆ ಆಗುತ್ತೆ. ಬಟ್ ನಾನು ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವೇನಾದ್ರೂ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ತಗೊಂಡು ನಾನು ಈ ತರ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೋತೀನಿ ಅಂತಂದ್ರೆ ನೀವು ಲೀಸ್ಟ್ ಮಾಡ್ಕೋಬಹುದು. ಕಟ್ ಆಫ್ ಅಂತೂ ವೇರಿಯೇಷನ್ ಇದ್ದೇ ಇರುತ್ತೆ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗಳನ್ನು ಆಪ್ಷನ್ಸ್ ನಮೂದಿಸುವ ವಿಧಾನಗಳು ಅಂತ ಕೊಟ್ಟಿದ್ದಾರೆ. ಸೊ ನಮೂದಿಸುವ ವಿಧಾನಗಳು ಅಂತ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು MBA ಕೋರ್ಸ್ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಹಾಕ್ತಾರೆ, MCA ಕೋರ್ಸ್ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಹಾಕ್ತಾರೆ. ಸೊ ಈ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದ್ರೆ ಇರುತ್ತೆ, ನಾನು ಯಾವಾಗ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತೀನಿ, ಆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ನಾನು ಅಲ್ಲಿ ಡಿಸಿಪ್ಲಿನ್ ಏನ್ ಸೆಲೆಕ್ಟ್ ಮಾಡ್ತೀನಿ ಒಂದು ಕೋರ್ಸ್ ನ, ಫಸ್ಟ್ ಆಡ್ ಮಾಡುವಂತ ಕಾಲೇಜಸ್ ಎಲ್ಲ MBA ನೇ ಇರಬೇಕಾ, ನೆಕ್ಸ್ಟ್ ಆಡ್ ಮಾಡುವಂತ ಕಾಲೇಜಸ್ ಎಲ್ಲ MCA ನೇ ಇರಬೇಕಾ, ಈ ರೀತಿ ಏನೂ ಸಹ ಇಲ್ಲ. ಇಲ್ಲಿ ಬೇಕಿದ್ರೆ ಈಗ ಫಸ್ಟ್ ಒಂದು 5 ಕಾಲೇಜಸ್ MBA ಕಾಲೇಜಸ್, ಅಂಡ್ ನೆಕ್ಸ್ಟ್ 5 ಕಾಲೇಜಸ್ MCA ಕಾಲೇಜಸ್, ಇಲ್ಲ ಅಂತಂದ್ರೆ ಫಸ್ಟ್ ಕಾಲೇಜ್ MBA ಕಾಲೇಜು, ಸೆಕೆಂಡ್ ಕಾಲೇಜ್ MCA ಕಾಲೇಜು, ಮತ್ತೆ ಥರ್ಡ್ ಕಾಲೇಜ್ MBA ಕಾಲೇಜು. ಸೊ ಈ ರೀತಿ ನಿಮ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಪ್ರಿಯಾರಿಟಿ ನಂಬರ್ ಆರ್ಡರ್ ವೈಸ್ ಇರಬೇಕಾಗುತ್ತೆ. ಬಟ್ ಅಲ್ಲಿ ನೀವು ಬಂದ್ಬಿಟ್ಟು ಫಸ್ಟ್ 5 ಅದು, ಸೆಕೆಂಡ್ 5 ಇದು, ಇಲ್ಲ ಅಂತಂದ್ರೆ ಎರಡನ್ನೂ ಮಿಕ್ಸ್ ಅಪ್ ಮಾಡಾಕ್ತೀರಾ, ಆ ರೀತಿ ನೀವು ಯಾವ್ದಾದ್ರು ಹಾಕ್ಬೋದು. ಅಲ್ಲಿ ನೀವು ಆಪ್ಷನ್ ಎಂಟ್ರಿಗೆ ಏನೊಂದು ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಡ್ತೀರಾ, ಪ್ರಿಯಾರಿಟಿ ನಂಬರ್ಸ್ ಮ್ಯಾಟರ್ ಆಗುವಂತದ್ದು. ಓಕೆನಾ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಆಪ್ಷನ್ಸ್ ಗಳನ್ನು ಎಷ್ಟು ಬೇಕಾದರೂ ನಮೂದಿಸಬಹುದು, ಅದಕ್ಕೆ ಯಾವುದೇ ಸಂಖ್ಯಾ ಮಿತಿ ಇರುವುದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಎಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಲ್ಲಿ ನಿಮ್ಗೆ ಎಷ್ಟು ಕಾಲೇಜಸ್ ಶೋ ಆಗುತ್ತೋ ಅಷ್ಟು ಕಾಲೇಜಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ತರದ ಲಿಮಿಟ್ ಇಲ್ಲ, ನೀವು ಅದ್ರ ಬಗ್ಗೆ ಯಾರನ್ನು ಸಹ ಯೋಚನೆ ಮಾಡಬೇಡಿ, ನಿಮ್ಗೆ ಅಲ್ಲಿ ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಓಕೆನಾ. ಅಂಡ್ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಟಿಪ್ಪಣಿ ಅಂತ ಕೊಟ್ಬಿಟ್ಟು ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು, ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಬೇಕಿದ್ರೆ ನಿಮ್ಮ ಒಂದು ಗೈಡೆನ್ಸ್ಗೆ ನೀವು ಅದನ್ನ ಒಂದ್ಸಲಿ ಓದ್ಕೊಳ್ಳಿ, ಬೇಕಿದ್ರೆ ಅಂತಲ್ಲ ಖಂಡಿತವಾಗ್ಲೂ ಓದ್ಕೊಳ್ಳಿ, ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ, ಇಚ್ಛೆಗಳನ್ನು ನಮೂದಿಸುವ ಆಪ್ಷನ್ ಎಂಟ್ರಿ ಸಮಯದಲ್ಲಿ ಆದ್ಯತಾ ಕ್ರಮವನ್ನು ಅನುಸರಿಸುವ ಕುರಿತು ಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ, ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ನೀಟಾಗಿ ಡಿಸ್ಕಷನ್ ಮಾಡ್ಕೊಳ್ಳಿ, ಪ್ರಿಯಾರಿಟಿ ನಂಬರ್ಸ್ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ, ಪ್ರತಿಯೊಂದು ಎವ್ರಿ ಅಪ್ಡೇಟ್ಸ್ KA ಕಡೆಯಿಂದ ಬರ್ತಾ ಇರುತ್ತೆ, KA ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ತುಂಬಾ ಆದ್ರೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಆದಷ್ಟು ನಿಮ್ಗೆ ಇಷ್ಟ ಇರುವಂತ ಕಾಲೇಜಸ್ ಅಲ್ಲಿ ಮಾತ್ರ ಆಡ್ ಮಾಡ್ಕೊಳ್ಳಿ. ಓಕೆನಾ. ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್, ಒಂದು ಬಾರಿ ಮಾತ್ರ ಇಚ್ಛೆ ಆಯ್ಕೆಯನ್ನು ದಾಖಲಿಸುವ ಬಗ್ಗೆ ಮುಖ್ಯ ಸೂಚನೆ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮಗೆ ಬಂದ್ಬಿಟ್ಟು ಫಸ್ಟ್ ರೌಂಡ್ ನಡೆಯುತ್ತೆ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಏನ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೋತಿರೋ, 40 ಮಾಡ್ಕೋತಿರೋ, 50 ಕಾಲೇಜಸ್ ಆಡ್ ಮಾಡ್ಕೋತಿರೋ, ಅದೆಷ್ಟು ಕಾಲೇಜಸ್ ಆಡ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೆಕ್ಸ್ಟ್ ಫರ್ದರ್ ರೌಂಡ್ಸ್ ನೀವು ಹೋದಾಗ ಅಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ತರದ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಏನ್ ಆಡ್ ಮಾಡ್ತಿರೋ ಕಾಲೇಜಸ್ ಅದೇ ಬಂದ್ಬಿಟ್ಟು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅವಾಗ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಇಲ್ಲಿ ಏನ್ ಆಡ್ ಮಾಡಿರ್ತೀರ ಆ ಒಂದು ಕಾಲೇಜಸ್ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರು ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು. ಬಟ್ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ನಾನು ಮತ್ತೆ ಹೇಳ್ತಿದ್ದೀನಿ. ಹಾಗಾಗಿ ಫಸ್ಟ್ ರೌಂಡ್ ಅಲ್ಲೇ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಅಲ್ಲಿ ಆದ್ರೆ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ KA ಕಡೆಯಿಂದ ಅವಕಾಶ ಕೊಡೋದಿಲ್ಲ. ಓಕೆನಾ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ಆನ್ಲೈನ್ ಸೀಟು ಹಂಚಿಕೆ ಸಂಬಂಧಿಸಿದ ವಿವರವಾದ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿಲ್ಲ, ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕಾಲಕ್ಕೆ ಅಪ್ಡೇಟ್ ಮಾಡಿದಂತ ಎಲ್ಲ ಮಾಹಿತಿಯನ್ನು ವೆಬ್ಸೈಟ್ ನಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಗಳ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇಲ್ಲಿ ಬಂದ್ಬಿಟ್ಟು ಆನ್ಲೈನ್ ಸೀಟು ಹಂಚಿಕೆ ಇರೋದ್ರಿಂದ KA ಕಡೆಯಿಂದ ಈಗ ಏನೆಲ್ಲ ಮೊನ್ನೆ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ, ನೀವು ಆ ಒಂದು ಸ್ಕೆಡ್ಯೂಲ್ ಅನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ಆದಷ್ಟು ಇನ್ ಮುಂದೆ PGCET ಸ್ಟೂಡೆಂಟ್ಸ್ ಪ್ರತಿನಿತ್ಯನೂ KA ವೆಬ್ಸೈಟ್ ಗೆ ವಿಸಿಟ್ ಮಾಡ್ತೀನಿ. ನಿಮಗೆ ಪ್ರತಿನಿತ್ಯನೂ ಯಾವುದೇ ತರಹದ ಅಪ್ಡೇಟ್ಸ್ ಆದ್ರೆ ಇರುತ್ತೆ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ನಾನು ಯಾವುದೇ ಅಪ್ಡೇಟ್ ಬರಲಿ ನಿಮ್ಗೆ ಯೂಸ್ ಆಗುವಂತ ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಕುರಿತು ಸೂಚನೆ ಅಂತ ಹೇಳಿ ಸ್ಕೆಡ್ಯೂಲ್ ಅನ್ನ ನೋಡ್ತೀರಾ. ಸ್ಕೆಡ್ಯೂಲ್ ನೋಡಿದಾದ್ಮೇಲೆ ಅಲ್ಲಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಸೊ ಸಾಕಷ್ಟು ಜನಕ್ಕೆ ತಲೆ ಕೆಟ್ಟೋಗಿರುತ್ತೆ, ಏನಿದು ಹೊಸದಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ನನಗೆ ರಿಸಲ್ಟ್ಸ್ ಕೊಡ್ಬೇಕಲ್ವಾ, ಇದೇನಿದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು 24ನೇ ತಾರೀಕಿಂದ 3 days ಆಫ್ ಟೈಮ್ ಅಲ್ಲಿ ಏನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಆ ಒಂದು ಆಪ್ಷನ್ ಎಂಟ್ರಿಯನ್ನ ಕನ್ಸಿಡರ್ ಮಾಡಿ KA ಅವರು ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಸೊ ಆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ನೀವು ಚೆಕ್ ಮಾಡ್ಕೋತೀರಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಮಾರ್ಕ್ ಅಲಾಟ್ಮೆಂಟ್
ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ ಅಂತ ಅಂದ್ರೆ ಇದು ಈಗ ನೀವು 24ನೇ ತಾರೀಕಿಂದ 3 days ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ ಅದರಲ್ಲಿ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಇಂತಹ ಕಾಲೇಜಲ್ಲಿ ಇಂತಹ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಗೆಸ್ ಅಷ್ಟೇ. ಓಕೆನಾ, ಗೆಸ್ ಅಂತ ಅಂದ್ರೂ ಹೇಳ್ಬೋದು, ಇಲ್ಲ ಅಂತಂದ್ರೆ ಒಂದು ಟೆಂಪರರಿ ರಿಸಲ್ಟ್ಸ್ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿ ನಿಮ್ಗೆ ಇಂಥ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟೆಂಪರರಿ ರಿಸಲ್ಟ್ಸ್ ಅನ್ನ ಕೊಡ್ತಾರ. ಯಾವಾಗ ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ 3 days ಆಫ್ ಟೈಮ್ ಇರುತ್ತೆ. ಸೊ ನೀವು ಅವಾಗ ಏನ್ ಮಾಡಬೇಕು, ನಾನು ಮೊನ್ನೆ ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ನಾನು ಅನ್ಕೊಂಡಿರುವಂತಹ ಕಾಲೇಜ್ ಸಿಕ್ಕಿಲ್ಲ, ಅಥವಾ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಅಥವಾ ನಾನು ಇನ್ನೂ ಕಾಲೇಜಸ್ ಅನ್ನ ಆ್ಯಡ್ ಮಾಡಬೇಕು, ನಾನು ಮತ್ತೆ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡಬೇಕು. ನಿಮಗೆ ಟೈಮ್ ಇರುತ್ತೆ. ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ಒಂದೇ ಸರಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ನೀವು ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ. ಇದು ಒಂಥರ ನಿಮಗೆ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋವರೆಗೂ ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಲಾಟ್ ಆಫ್ ಟೈಮ್ ಇರುತ್ತೆ. ಸೊ ಮತ್ತೆ ಲಾಟ್ ಆಫ್ ಟೈಮ್ ಅಂತಂದ್ರೆ 3 ದಿನ ಟೈಮ್ ಇರುತ್ತೆ. ಆ 3 ದಿನ ನೀವು ಮತ್ತೆ ಚೇಂಜಸ್ ಅನ್ನಾದ್ರೆ ಮಾಡ್ಕೋಬಹುದಾಗಿರುತ್ತೆ. ಆ ಮಾರ್ಕ್ ಅಲಾಟ್ಮೆಂಟ್ ಅನ್ನ ಯಾಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂಡ್ ನೆಕ್ಸ್ಟ್ ನೋಡಿ, ನಾವು ಹಣಕ್ಕೂ ಹಂಚಿಕೆಯನ್ನು ಏಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು ಸೇಮ್ ನಾನು ಈಗ ಏನ್ ಹೇಳ್ದೆ ಅದೇ ಕಾನ್ಸೆಪ್ಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ವಿವಿಧ ಸುತ್ತುಗಳ ಸೀಟುಗಳ ಹಂಚಿಕೆ ಮತ್ತು ಪ್ರವೇಶ ಪ್ರಕ್ರಿಯೆಗಳ ವಿವರಗಳನ್ನು ಸದ್ಯದಲ್ಲಿಯೇ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿ. ಅಂದ್ರೆ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ರೌಂಡ್ ಬಗ್ಗೆ ನೀಟಾಗಿ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಏನ್ ವಿಡಿಯೋದಲ್ಲಿ ಹೇಳಿದೆ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ ಇಂಪಾರ್ಟೆಂಟ್. ಜೊತೆಗೆ ಏನು ಅಂತಂದ್ರೆ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಓದ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ ಗೈಸ್, ನಿಮಗೆ ನೀವೇನಾದ್ರೂ ನಿಮ್ದು ರ್ಯಾಂಕ್ ಎಷ್ಟೇ ಬಂದಿರಲಿ, ನೀವು MCA ಮಾಡ್ಬೇಕಂತ ಅನ್ಕೊಂಡಿರ್ಲಿ, MBA ಮಾಡ್ಬೇಕಂತ ಅನ್ಕೊಂಡಿರ್ಲಿ, 500 ರ್ಯಾಂಕಿಂಗ್ ಬರ್ಲಿಲ್ಲ, 600 ರ್ಯಾಂಕಿಂಗ್ ಬಂದಿರಲಿ, ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಈ ಒಂದು ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಒಂದು ಒಳ್ಳೆ ಕಾಲೇಜ್ ಸಿಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ನಾನು ಹಾಗಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದು KE ಅಪ್ಡೇಟ್ ಅನ್ನ ಫಾಲೋ ಆಗಿ ನೀಟಾಗಿ ಟೈಮ್ ತಗೊಂಡು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನೋದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಕೊಟ್ಟಿರುವಂತಹ ಅಪ್ಡೇಟ್ ಬಂದ್ಬಿಟ್ಟು PGCET 2025 ಶುಲ್ಕ ರಚನೆ ಅಂತ ಹೇಳ್ಬಿಟ್ಟು ಈ ವರ್ಷದ ಫೀಸ್ ಬಗ್ಗೆ ನಿಮಗೆ ಸ್ಟೂಡೆಂಟ್ಸ್ ತುಂಬಾ ಗೊಂದಲ ಇತ್ತು. ಇದ್ರ ಬಗ್ಗೆ ಫೀಸ್ ಶುಲ್ಕ ರಚನೆ ಕೊಟ್ಟಿರುವಂತದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಅನುದಾನಿತ ಕೋರ್ಸ್ಗಳ ಬೋಧನಾ ಶುಲ್ಕದ ವಿವರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗೌರ್ಮೆಂಟ್ ಕಾಲೇಜಸ್ ನೋಡ್ಕೋಬಹುದು, MBA MCA ಅಂಡ್ ಹಾಗೇನು ME MTech. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳ ಅನುದಾನ ರಹಿತ ಕೋರ್ಸ್ಗಳ ಬೋಧನಾ ಶುಲ್ಕದ ವಿವರ MBA MCA MTech ಇಲ್ಲಿನೂ ಸಹ ಫೀಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೇನು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾಲೇಜ್ ಫೀಸನ್ನು ಸಹ ಮೆನ್ಷನ್ ಮಾಡಿರುವಂತದ್ದು ಸಪರೇಟ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ಕೋರ್ಸಸ್ ಅನ್ನ ಹಾಕಿ VTU ರಿಜಿಸ್ಟ್ರೇಷನ್ ಅಂಡ್ ಅದರ್ ಫೀಸಸ್ ಫಾರ್ ಸ್ಟೂಡೆಂಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅಂಡ್ ನಿಮ್ಗೆ ಇನ್ನೊಂದೇನು ಅಂತಂದ್ರೆ ನಾನು ಕರೆಕ್ಟ್ ಆಗಿ ಎಷ್ಟು ಫೀಸ್ ಪೇ ಮಾಡಬೇಕು, ನಾನು ಇಷ್ಟೇ ಫೀಸ್ ಪೇ ಮಾಡ್ಬೇಕಾ ಏನು ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಾನು ನಿಮ್ಗೆ ಸ್ಕೆಡ್ಯೂಲ್ ನ ಓಪನ್ ಮಾಡಿ ಒಂದ್ಸಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಒಂದು ಸ್ಕೆಡ್ಯೂಲ್ ಅನ್ನ ನೋಡಿದಾಗ ನೀವು ಇಲ್ಲಿ ಎಲ್ಲಾ ತರದ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಯಾವಾಗ ನೀವು ಒಂದು ಚಾಯ್ಸ್ ಎಂಟ್ರಿಯನ್ನ ಮಾಡ್ತೀರಾ, ಓಕೆನಾ, ಇಲ್ಲಿ ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಡಲ್ಲ ಅಂತ ಅಲ್ಲಿ ಚಾಯ್ಸ್ ಎಂಟ್ರಿಯನ್ನ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡಿದಾದ್ಮೇಲೆ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ನಿಮಗೆ ಅಲ್ಲಿ ಚಾಯ್ಸ್ 1 ಅಂಡ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋತೀರಾ. ಸೆಲೆಕ್ಟ್ ಮಾಡಿದಾದ್ಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು. ಅವಾಗ ಬಂದ್ಬಿಟ್ಟು ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಚಲನ್ ಅಲ್ಲಿ ಎಷ್ಟು ಫೀಸ್ ತೋರಿಸಿದ್ರೆ ಅಷ್ಟು ಫೀಸ್ ಅನ್ನ ನೀವು ಕಂಪಲ್ಸರಿ KEಗೆ ಪೇ ಮಾಡಲೇಬೇಕು. ಆನ್ಲೈನ್ ಮುಖಾಂತರ ಆದ್ರೂ ಆಗಿರ್ಬೋದು ಅಥವಾ ಆಫ್ಲೈನ್ ಮುಖಾಂತರ ಆದ್ರೂ ಆಗಿರ್ಬೋದು, ಆ ಫೀಸ್ ಅನ್ನ ಪೇ ಮಾಡಬೇಕು. ಅದಾದ್ಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾದ್ಮೇಲೆ ಕಾಲೇಜಸ್ ಅಲ್ಲಿ ನಾರ್ಮಲ್ ಆಗಿ ಒಂದಿಷ್ಟು ಚಾರ್ಜಸ್ ಇರ್ತಾವಲ್ವಾ, ಲೈಬ್ರರಿ ಚಾರ್ಜಸ್ ಅದು ಇದು ಅಂತ ಪೇ ಮಾಡಬೇಕು. ಬಟ್ ಎಕ್ಸಾಕ್ಟ್ ಆಗಿ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ಗೆ ಅಲ್ಲೇ ನಿಮಗೆ ನೀಟಾಗಿ ಆದ್ರೆ ತೋರಿಸುತ್ತೆ. ಓಕೆನಾ, ಇದು ಒಂದು ಅಪ್ಡೇಟು. ಇದು KE ಕಡೆಯಿಂದ ಬಂದಿರುವಂತಹ 2 ಬಿಗ್ ಅಪ್ಡೇಟ್ಸ್ ಆದ್ರೆ ಆಗಿರುತ್ತೆ. ವಿಡಿಯೋ ಖಂಡಿತವಾಗ್ಲೂ ಲೆಂತಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಲೆಂತಿ ಆದ್ರೂ ಇನ್ ಮುಂದೆ ಬರುವಂತ ಅಪ್ಡೇಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ನಿಮ್ಗೆ ಯಾವುದರ ರಿಲೇಟೆಡ್ ಡೌಟ್ ಇದೆ KE ಕೌನ್ಸಿಲಿಂಗ್ ಕುರಿತು ಅಂದ್ರೆ PGCET 2025 ಕೌನ್ಸಿಲಿಂಗ್ ಕುರಿತು ಯಾವುದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಅಪ್ಕಮಿಂಗ್ ವಿಡಿಯೋ ಅದರ ರಿಲೇಟೆಡ್ ಆಗಿರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.